ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಹೇಳುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಸೌಮ್ಯ ಬಳಲಿ. ವೀಕ್ಷಕರೇ, 30 ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದ ಶಕ್ತಿ ಸೌಧವನ್ನು ಕೊರೋನಾ ಹೆಮ್ಮಾರಿ ಕಾಡ್ತಾನೇ ಇದೆ. ವಿಧಾನಸೌಧದಲ್ಲಿ ಕೆಲಸ ಮಾಡೋ ಕೆಲ ನೌಕರರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಸಚಿವಾಲಯದ ನೌಕರರು ಬೆಚ್ಚಿ ಬೀಳುವಂತೆ ಮಾಡಿದೆ. ಇದೇ ಕಾರಣಕ್ಕೆ ನಾಳೆ ಪೂರ್ತಿ ವಿಧಾನಸೌಧ ಕಟ್ಟಡವನ್ನ ಸ್ಯಾನಿಟೈಸ್ ಮಾಡಲಾಗುತ್ತೆ. ಹೀಗಾಗಿ ನಾಳೆ ಮಧ್ಯಾಹ್ನದ ತನಕ ಸಚಿವಾಲಯದ ಸಿಬ್ಬಂದಿ ಕೆಲಸಕ್ಕೆ ಬರುವಂತಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಯಾರು ಕೆಲಸಕ್ಕೆ ಬರಬೇಡಿ. ಮಧ್ಯಾಹ್ನ 12 ಗಂಟೆ ಬಳಿಕ ಕೆಲಸಕ್ಕೆ ಹಾಜರಾಗುವಂತೆ ಸಚಿವಾಲಯದ ಕಾರ್ಯದರ್ಶಿ ಎಲ್ಲ ನೌಕರರಿಗೆ ವಾಟ್ಸ್ಆಪ್ ಮೂಲಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಬೆಂಗಳೂರು ಕೋವಿಡ್ ಉಸ್ತುವಾರಿಯಾಗಿದ್ದ ಸಚಿವ ಅಶೋಕ್ ನಿವಾಸದ ಪಕ್ಕದಲ್ಲೇ ಕೊರೋನಾ ಆತಂಕ ಮನೆ ಮಾಡಿದೆ. ಕಂದಾಯ ಸಚಿವ ಅಶೋಕ್ ಅವರ ಬೆಂಗಳೂರಿನ ನಿವಾಸದ ಪಕ್ಕದಲ್ಲೇ ಸೋಂಕು ಪತ್ತೆಯಾಗಿದೆ. ಜಯನಗರ 7ನೇ ಬ್ಲಾಕ್ನಲ್ಲಿರುವ ಅಶೋಕ್ ನಿವಾಸದ ಪಕ್ಕದ ವೈದ್ಯರ ಕುಟುಂಬಕ್ಕೆ ಸೋಂಕು ತಗುಲಿದೆ. ವೈದ್ಯರ ಕುಟುಂಬದಲ್ಲಿ ತಾಯಿ ಮತ್ತು ಮಗನಿಗೆ ಸೋಂಕು ದೃಢಪಟ್ಟಿರುವುದರಿಂದ ಸಚಿವರ ಮನೆಯ ಪಕ್ಕದ ಪ್ರದೇಶ ಈಗ ಕೊರೋನಾ ಕಂಟೈನ್ಮೆಂಟ್ ಝೋನ್ ಆಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳನ್ನು ಕೊರೋನಾ ಹೆಮ್ಮಾರಿ ಬೆನ್ನತ್ತಿದೆ. ಇವತ್ತು ಬಿಬಿಎಂಪಿಯ ಮತ್ತೋರ್ವ ಕಾರ್ಪೊರೇಟರ್ ಸೋಂಕಿಗೆ ತುತ್ತಾಗಿದ್ದಾರೆ. ಈ ಮೂಲಕ ಕೊರೋನಾ ತಗುಲಿದ ಬಿಬಿಎಂಪಿ ಸದಸ್ಯರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಇವತ್ತು ಕೊರೋನಾಗೆ ತುತ್ತಾಗಿರೋದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ನ 1ರ ಕಾರ್ಪೊರೇಟರ್. ಕಳೆದ ಕೆಲ ದಿನಗಳಿಂದ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಕಾರ್ಪೊರೇಟರ್ ಸ್ವಾಬ್ ಟೆಸ್ಟ್ ಮಾಡಿಸಿಕೊಂಡಿದ್ದು ವರದಿ ಪಾಸಿಟಿವ್ ಬಂದಿದೆ. ಕಾರ್ಪೊರೇಟರ್ ಕುಟುಂಬದ ಸದಸ್ಯರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಕಾರ್ಪೊರೇಟರ್ ಸಂಪರ್ಕದಲ್ಲಿದ್ದ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿದೆ. ಕಲಬುರಗಿಯಲ್ಲಿ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದು ಬ್ಯಾಂಕ್ ಅನ್ನು ಸೀಲ್ ಡೌನ್ ಮಾಡಲಾಗಿದೆ. ಕಲಬುರಗಿಯ ಸಂಗಮೇಶ್ವರ ಕಾಲೋನಿಯ ಎಸ್ಬಿಐ ಶಾಖೆಯಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗಿತ್ತು. ಹೀಗಿದ್ರೂ ಸಿಬ್ಬಂದಿಗೆ ಸೋಂಕು ದೃಢಪಟ್ಟಿದ್ದರಿಂದ ಈ ಬ್ಯಾಂಕ್ ಶಾಖೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಹೀಗಾಗಿ ಬೇರೆ ಶಾಖೆಗಳಲ್ಲಿ ವ್ಯವಹರಿಸುವಂತೆ ಮನವಿ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಮುಂದಿನ ಆದೇಶದವರೆಗೂ ಶಾಖೆ ರೀ ಓಪನ್ ಇಲ್ಲ. ಅಲ್ಲಿವರೆಗೂ ಇಲ್ಲಿನ ಗ್ರಾಹಕರಿಗೆ ಬೇರೆ ಶಾಖೆಯಲ್ಲಿ ವ್ಯವಹಾರಕ್ಕೆ ಅವಕಾಶ ಇದೆ ಅಂತ ಬ್ಯಾಂಕ್ನಿಂದ ನೋಟಿಸ್ ಬೋರ್ಡ್ನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನ ಪೊಲೀಸರು ಹಾಗೂ ಪೊಲೀಸ್ ಠಾಣೆಗಳನ್ನ ಕೊರೋನಾ ಕಾಡ್ತಾನೆ ಇದೆ. ಇವತ್ತು ಮತ್ತೊಂದು ಪೊಲೀಸ್ ಠಾಣೆ ಸೀಲ್ ಡೌನ್ ಆಗಿದೆ. 70 ಮಂದಿ ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. ರಾಜಾಜಿನಗರ ಸಂಚಾರ ಠಾಣೆಯ 54 ವರ್ಷದ ಹೆಡ್ ಕಾನ್ಸ್ಟೇಬಲ್ಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ ರಾಜಾಜಿನಗರ ಸಂಚಾರ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಠಾಣೆಯ 70 ಜನ ಸಿಬ್ಬಂದಿಗೆ ಹೋಮ್ ಕ್ವಾರಂಟೈನ್ ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಮಂಗಳೂರಿನಲ್ಲಿ ಗುಡ್ಡ ಕುಸಿತಕ್ಕೆ ಮಣ್ಣಿನಡಿ ಸಿಲುಕೊಂಡಿದ್ದ 2 ಮಕ್ಕಳು ದಾರುಣವಾಗಿ ಮೃತಪಟ್ಟಿದ್ದಾರೆ. ಸತತ 4 ಗಂಟೆಗಳ ಕಾರ್ಯಾಚರಣೆ ಬಳಿಕ 2 ಮಕ್ಕಳ ಶವ ಪತ್ತೆಯಾಗಿದೆ. ಮಂಗಳೂರು ಬಳಿಯ ಗುರುಪುರದಲ್ಲಿ ಭಾರೀ ಮಳೆಗೆ ಗುಡ್ಡ ಕುಸಿದಿದ್ದು ಶಾಲೆಯ ರಜೆಯಲ್ಲಿ ಮಾವನ ಮನೆಗೆ ಬಂದಿದ್ದ 16 ವರ್ಷದ ಬಾಲಕ ಸಫಾನ್ ಹಾಗೂ 10 ವರ್ಷದ ಬಾಲಕಿ ಸಲಾಹ್ ಮಣ್ಣಿನಡಿ ಸಿಲುಕಿತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ 30 ಅಡಿ ಕೆಳಕ್ಕೆ ಗುಡ್ಡ ಕುಸಿದಿದೆ. ಪೊಲೀಸರು ಮತ್ತು ಸ್ಥಳೀಯರು ಮನೆಯಲ್ಲಿದ್ದ ಹಲವರನ್ನ ರಕ್ಷಣೆ ಮಾಡಿದ್ರು. ಆದರೆ 2 ಮಕ್ಕಳ ರಕ್ಷಣೆ ಸಾಧ್ಯವಾಗಲಿಲ್ಲ. ಜಿಲ್ಲಾಡಳಿತ ಹಾಗೂ ಎನ್ಡಿಆರ್ಎಫ್ ತಂಡ ಮಧ್ಯಾಹ್ನದಿಂದ ಸತತ 4 ಗಂಟೆಗಳ ಕಾರ್ಯಾಚರಣೆ ನಡೆಸಿದ್ರು. ಮಕ್ಕಳು ಜೀವಂತವಾಗಿ ಸಿಕ್ಕಿಲ್ಲ. ಈ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ 14 ಮನೆಗಳಿದ್ದು ಭೂಕುಸಿತದಿಂದ 4 ಮನೆಗಳು ಸಂಪೂರ್ಣವಾಗಿ ಜಖಮಾಗಿದೆ. ಈ ಗುಡ್ಡೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಕೆಲವು ಮನೆಗಳಿದ್ದು ಎಲ್ಲರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಗುಡ್ಡದ ಮೇಲಿದ್ದ 15 ಮನೆಗಳ ನಿವಾಸಿಗಳ ಸ್ಥಳಾಂತರ ಮಾಡಲಾಗಿದೆ. ಗುರುಪುರದ ಬಂಗ್ಲೆಗುಡ್ಡ ಕುಸಿತವಾದ ಜಾಗಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಕಟೀಲ್ 14 ಮನೆಗಳು ಅಪಾಯದಲ್ಲಿವೆ, ಪರ್ಯಾಯ ವ್ಯವಸ್ಥೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇಲ್ಲಿನ ಎಲ್ಲಾ ನಿರಾಶ್ರಿತ ಕುಟುಂಬಗಳಿಗೂ ಬೇರೆ ಮನೆ ಮಾಡಿಕೊಳ್ಳಲು ನಿವೇಶನ ನೀಡ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ಮನೆಗಳು ಅಪಾಯದಲ್ಲಿ ಇರ್ತಕ್ಕಂಥವ್ರ ಗಂಜಿ ಕೇಂದ್ರದಲ್ಲಿ ಹಾಕಿ ಅವರಿಗೆ ಮುಂದಿನ ಮನೆಗಳ ನಿರ್ಮಾಣದವರೆಗೆ ಬಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಮನೆ ಆಗೋದಕ್ಕೆ ಇಲ್ಲಿ ಜಾಗ ಇಲ್ಲ. ಸರ್ಕಾರ ಜಾಗದ ಕೊರತೆ ಈ ಮೂಳೂರು ಪಂಚಾಯತಲ್ಲಿ ಇದೆ ಅಂತ ಹೇಳಿದರು. ಪಕ್ಕದ ಯಾವ ಪಂಚಾಯತಲ್ಲಿ ಜಾಗ ಇದೆ ಆ ಮನೆಗಳಿಗೆ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ಅಲ್ಲಿ ಮನೆ ಕಟ್ಟಿ ಕೊಡಬೇಕು ಅಂತ ಹೇಳುವಂಥದ್ದು ಇವರ ಆದೇಶವನ್ನು ಮಾಡ್ತಾರೆ. ಕೊರೋನಾ ಕಾಲದಲ್ಲಿ ಚಿಕಿತ್ಸೆ ನಿರಾಕರಿಸ್ತಾ ಇರುವ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ಸಚಿವ ಸುಧಾಕರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಎಲ್ಲರನ್ನೂ ಸೇರಿಸಬೇಕು, ಯಾವುದೇ ಆಸ್ಪತ್ರೆ ಇರಲಿ ರೋಗಿಗಳನ್ನ ದಾಖಲಿಸಿಕೊಳ್ಬೇಕು, ಇಲ್ಲದಿದ್ರೆ ಕ್ರಿಮಿನಲ್ ಕೇಸ್ ಹಾಕುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಆಸ್ಪತ್ರೆಗೆ ದಾಖಲಿಸಿಕೊಳ್ಳದಿದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ 1912 ಸಹಾಯವಾಣಿ ನಂಬರ್ ಅನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಬಾರದು ಅಂತಾನು
ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊರೋನಾ ಪರೀಕ್ಷೆಯನ್ನ ಸರ್ಕಾರ ಉಚಿತವಾಗಿ ಮಾಡ್ತಾ ಇದೆ. ಖಾಸಗಿ ಲ್ಯಾಬ್ಗೆ 2,200 ರೂಪಾಯಿ ನಿಗದಿ ಮಾಡಲಾಗಿದ್ದು, ಮುಂದೆ ಅದರ ಬೆಲೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಖಾಸಗಿಯಾಗಿ ಅವರೇನೆ ಯಾವ್ದಾದ್ರು ಒಂದು ವ್ಯಕ್ತಿಗೆ ಪಾಸಿಟಿವ್ ಬಂದು ನಾವು ಇಂಥ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅವರೇ ಹೋದ್ರೆ ಅವರು ಅದಕ್ಕೆ ಆ ಚಿಕಿತ್ಸೆಗೆ ಭರಿಸಬೇಕಾಗ್ತದೆ. ಖಾಸಗಿ ಲ್ಯಾಬ್ ಅವ್ರಿಗೂ ಕೂಡ ಇವತ್ತು ದರವನ್ನ ನಿಗದಿ ಮಾಡಿದೆ. ಅದು ಕೂಡ 2,200 ಬೆಂಗಳೂರಲ್ಲಿ ಕೋವಿಡ್ ರೋಗಿಗಳಿಗಾಗಿ 6 ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಸುಧಾಕರ್ 6 ರೀತಿಯ ಚಿಕಿತ್ಸೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರಂತೆ ಕೋವಿಡ್ ಕೇರ್ ಸೆಂಟರ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಅದರ ಅಧೀನದ ಆಸ್ಪತ್ರೆಗಳು, ಖಾಸಗಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಆರೋಗ್ಯ ಇಲಾಖೆಯ ಆಸ್ಪತ್ರೆಗಳು, ಖಾಸಗಿ ವಲಯದ ಆಸ್ಪತ್ರೆಗಳು ಹಾಗೂ ಮನೆಯಲ್ಲಿ ಅನುಕೂಲ ಇರೋರಿಗೆ ಮನೆಯಲ್ಲೇ ಚಿಕಿತ್ಸೆ, ಇವೇ ಆ 6 ರೀತಿಯ ವ್ಯವಸ್ಥೆ. ಇನ್ನು ಎಲ್ಲೆಲ್ಲಿ ಎಷ್ಟು ಬೆಡ್ ಖಾಲಿ ಇವೆ ಅನ್ನೋ ವಿವರ ಕೊಟ್ಟಿರೋ ಸಚಿವ ಸುಧಾಕರ್, ಇದರ ಉಸ್ತುವಾರಿ ಹೊಣೆ ಹೊತ್ತಿರುವ ಸಚಿವ ಅಶೋಕ್ ಮತ್ತು ಶಾಸಕ ಆರ್ ವಿಶ್ವನಾಥ್ ಅವರುಗಳು ಕೆಲಸ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಮೊದಲನೇದು ಕೋವಿಡ್ ಕೇರ್ ಸೆಂಟರ್ಸ್, ನಂಬರ್ 1. ನಂಬರ್ 2, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅದಕ್ಕೆ ಹೊಂದಿಕೊಂಡಂತ ಆಸ್ಪತ್ರೆಗಳು. ನಂಬರ್ 3, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅದಕ್ಕೆ ಹೊಂದಿಕೊಂಡಂತ ಆಸ್ಪತ್ರೆಗಳು. ನಂಬರ್ 4, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಂಡರ್ ಹೆಲ್ತ್ ಅಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್. 5ನೇದು ಖಾಸಗಿ ವಲಯ, ಕಾರ್ಪೊರೇಟ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ನಡೆಸುವಂತಹ ನರ್ಸಿಂಗ್ ಹೋಮ್ಸು, ಕಾರ್ಪೊರೇಟ್ ಆಸ್ಪತ್ರೆಗಳು. ಇದು 5 ವ್ಯವಸ್ಥೆ. ಇದರ ಜೊತೆಗೆ ಕೊರೋನಾ ಸೋಂಕು ಕಂಟಕವಾಗಿರೋದು ರೋಗಿಗಳಾಗಿರುವ ಹಿರಿಯ ಜೀವಗಳಿಗೆ. ಹೀಗಾಗಿ ರೋಗ ಲಕ್ಷಣಗಳು ಇರುವ 60 ವರ್ಷ ಮೇಲ್ಪಟ್ಟವರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರಬಾರದು. ಶೀಘ್ರದಲ್ಲೇ ಈ ಬಗ್ಗೆ ಕಾನೂನನ್ನ ಮಾಡಲಾಗುವುದು ಅಂತ ಸಚಿವ ಸುಧಾಕರ್ ಮಾಹಿತಿಯನ್ನ ನೀಡಿದ್ದಾರೆ. ವಾಕಿಂಗ್ ಅಂತನೂ ಮನೆಯಿಂದ ಹೊರಬರಬಾರದು. ಅನಾರೋಗ್ಯ ಇರುವವರು ಮನೆಯಿಂದ ಹೊರಗೆ ಬರಬೇಡಿ, ಮನೆಯಲ್ಲೇ ಇರಬೇಕು. ಮನೆಯಲ್ಲಿರೋಕೆ ಕಾನೂನು ತರುವ ಯೋಚನೆ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಈ 60 ವರ್ಷ ಮೇಲ್ಪಟ್ಟು ಕೋಮಾರ್ಬಿಡಿಟಿ ಇರ್ತಕ್ಕಂಥವರಿಗೆ ನಾವು ಹೋಮ್ ಐಸೋಲೇಷನ್ ಅನ್ನ ಒಂದು ನಿರ್ಧಾರ ತಗೊಳ್ಬೇಕು ಅಂತ ವಿಚಾರ ಮಾಡಿದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು. ಕೊರೋನಾ ನಿಯಂತ್ರಣಕ್ಕಾಗಿ ಪ್ರಧಾನಿಯಿಂದ ಶಹಬ್ಬಾಸ್ ಗಿರಿ ಪಡೆದ ಸಿಎಂ ಬಿಎಸ್ವೈಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಅಭಿನಂದನೆ ಹೇಳಿದ್ದಾರೆ. ಪ್ರತಿದಿನ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿರುವ ಕೊರೋನಾ ನಿಯಂತ್ರಣದ ವೈಫಲ್ಯಗಳ ಸರಣಿ ವರದಿಗಳನ್ನು ಅವರಿಗೆ ತೋರಿಸಿದ್ರೆ ಇನ್ನಷ್ಟು ಶಹಬ್ಬಾಸ್ ಅಂತಿದ್ರೇನೋ ಅಂತ ಕಿಚಾಯಿಸಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ನೆರವು ನೀಡ್ತೀರಿ ಅಂತ ಮೋದಿ ಅವರನ್ನ ಕೇಳಬೇಕಿತ್ತಲ್ವೇ? ಪಿಎಂ ಕೇರ್ ನಿಧಿಯಿಂದ ರಾಜ್ಯಕ್ಕೆ ಎಷ್ಟು ದುಡ್ಡು ಕಳಿಸಿದ್ದೀರಾ ಅಂತ ಪ್ರಧಾನಿಯನ್ನ ವಿಚಾರಿಸಬೇಕತ್ತಲ್ವೇ? ಹೀಗೆ ಮಾಡಿದ್ರೆ ಸುಳ್ಳು ಆಶ್ವಾಸನೆ ನೀಡಿದ್ರೂ ನೊಂದ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತಿತ್ತು ಅಂತ ಟ್ವೀಟ್ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ಹಗರಣದ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಲಿ ಅಂತ ಸಚಿವ ರಾಮುಲು ಹಾಕಿದ ಸವಾಲಿಗೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಸಿದ್ದರಾಮಯ್ಯ, ಲೂಟಿ ಹೊಡೆದಿದ್ರೆ ದಾಖಲೆ ಬಿಡುಗಡೆ ಮಾಡಲಿ ಎಂದು ಸಚಿವ ಶ್ರೀರಾಮುಲು ಸವಾಲನ್ನ ಹಾಕಿದ್ದಾರೆ. ರಾಮುಲು ಅವರೇ, ಬಳ್ಳಾರಿಯ ನಿಮ್ಮ ಅಣ್ತಮ್ಮಂದಿರು ಇದೇ ರೀತಿ ಸವಾಲ್ ಹಾಕಿ ಕೊನೆಗೆ ದಾಖಲೆ ಬಿಡುಗಡೆ ಮಾಡಿದಾಗ ಜೈಲ್ ಸೇರಿದ್ರು. ಸವಾಲೆಸೆಯುವಾಗ ಇದು ನಿಮ್ಮ ಗಮನದಲ್ಲಿರಲಿ ಅಂತ ಸಚಿವ ರಾಮುಲುಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ತ್ರಿಮೂರ್ತಿ ಸಚಿವರನ್ನ ನೇಮಿಸಿರುವುದು ಸೋಂಕಿತರಿಗೆ ನೆರವಾಗ್ಲಿಕ್ಕಾ ಇಲ್ಲವೇ ಭಿನ್ನಾಭಿಪ್ರಾಯವನ್ನ ಶಮನ ಮಾಡ್ಲಿಕ್ಕಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಕಟ್ಟಿಹಾಕಲು ಇಂದು ಇಡೀ ಕರ್ನಾಟಕವನ್ನ ಲಾಕ್ಡೌನ್ ಮಾಡಲಾಗಿದೆ. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಭಾನುವಾರ ಲಾಕ್ಡೌನ್ ಜಾರಿ ಮಾಡಿತ್ತು. ಅದರಂತೆ ಈಗ ಇಡೀ ರಾಜ್ಯ ನಿನ್ನೆ ರಾತ್ರಿಯಿಂದ ಸಂಪೂರ್ಣ ಲಾಕ್ಡೌನ್ ಆಗಿದೆ. ಅಗತ್ಯ ವಸ್ತು ಸೇವೆ ಬಿಟ್ಟು ಉಳಿದೆಲ್ಲ ಸೇವೆಯನ್ನ ಬಂದ್ ಮಾಡಲಾಗಿದೆ. ಬಸ್, ಆಟೋ, ಕ್ಯಾಬ್, ಜನರ ಓಡಾಟ ಎಲ್ಲವೂ ಸಂಪೂರ್ಣ ಸ್ಥಗಿತವಾಗಿದೆ. ದಿನಸಿ, ತರಕಾರಿ, ಹಾಲು, ಹಣ್ಣು, ಆಸ್ಪತ್ರೆ, ಮೆಡಿಕಲ್ಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಎಂದಿನಂತೆ ಪ್ರತಿ ಭಾನುವಾರವೂ ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಇರಲಿದೆ. ಇನ್ನು ಲಾಕ್ಡೌನ್ ಉಲ್ಲಂಘಿಸಿ ಓಡಾಡಿದವರ ಮೇಲೆ ಪೊಲೀಸರು ಕೇಸ್ ದಾಖಲಿಸುತ್ತಿದ್ದಾರೆ. ಸಂಡೇ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬೆಂಗಳೂರು ಬಹುತೇಕ ಸ್ತಬ್ಧವಾಗಿದೆ. ನಗರದ ಜನತೆ ಮನೆಯಲ್ಲೇ ಇರೋ ಮೂಲಕ ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದ್ರು. ನಗರದ ಬಹುತೇಕ ರಸ್ತೆಗಳು ಖಾಲಿ ಹೊಡಿತಾ ಇದೆ. ಮೈಸೂರು ರಸ್ತೆ ಫುಲ್ ಖಾಲಿಯಾಗಿದ್ದು ಬೆರಳೆಣಿಕೆ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ನಡೀತಾ ಇದೆ. ಆಟೋಗಳು ಬಿಟ್ಟರೆ ಉಳಿದ ವಾಹನಗಳು ರಸ್ತೆಗೆ ಬರ್ತಾ ಇಲ್ಲ. ಆಟೋದವರು ಮಾತ್ರ ಲಾಕ್ಡೌನ್ಗೆ ಕ್ಯಾರಿ ಅನ್ನದೇ ಡ್ಯೂಟಿ ಮಾಡ್ತಾ ಇದ್ದಾರೆ.
ಇಂದು ಕಂಪ್ಲೀಟ್ ಲಾಕ್ಡೌನ್ ಆಗಿರುವುದರಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಜನರಿಲ್ಲದೆ ಬಿಕೋ ಅಂತ ಇದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಹ ಖಾಲಿಯಾಗಿದೆ. ಇನ್ನು ಜನರಿಂದ ಗಿಜಿಗುಡ್ತಾ ಇದ್ದ ಮಾರ್ಕೆಟ್ನಲ್ಲೂ ಕೂಡ ಇವತ್ತು ಜನ ಸುಳಿವಿಲ್ಲ. ಮಾರ್ಕೆಟ್ ಸುತ್ತಲಿನ ಎಲ್ಲಾ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಬೆಂಗಳೂರಿನ ಕೆಲವೆಡೆ ಜನ ಲಾಕ್ಡೌನ್ಗೆ ಕ್ಯಾರೆ ಅನ್ನದೇ ಓಡಾಡಿದ್ರು. ಸದ್ಯ ಬನಶಂಕರಿ, ಸಾರಕ್ಕಿಯಲ್ಲಿ ಯಾವುದೇ ಲಾಕ್ಡೌನ್ ಎಫೆಕ್ಟ್ ಇಲ್ಲ. ಎಂದಿನಂತೆ ರಸ್ತೆಯಲ್ಲಿ ಜನರ ಓಡಾಟವಿದೆ. ಇವತ್ತು ಮಾರ್ಕೆಟ್, ಇತರೆ ಅಂಗಡಿಗಳು ತೆರೆಯದಿದ್ರೂ ಜನ ಮಾತ್ರ ಸಂಚಾರ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆಯೇ ತೆರೆದಿದ್ದ ಹೂವಿನ ಅಂಗಡಿಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ರು. ಇತ್ತ ನಗರದ ಸಿರ್ಸಿ ಸರ್ಕಲ್ ಬಳಿಯೂ ಜನರ ಓಡಾಟ ಎಂದಿನಂತೆ ಇದೆ. ಅಲ್ಲಲ್ಲಿ ತರಕಾರಿ ಮತ್ತು ಹಣ್ಣಿನ ಗಾಡಿಗಳು ವ್ಯಾಪಾರ ಮಾಡ್ತಿವೆ. ಇನ್ನು ಮಲ್ಲೇಶ್ವರಂನಲ್ಲಿ ರಸ್ತೆ ಬದಿ ಅಂಗಡಿಗಳು ಓಪನ್ ಆಗಿದ್ವು. ಹಣ್ಣು, ಹೂವು, ತರಕಾರಿ ಅಂಗಡಿಗಳು ಎಂದಿನಂತೆ ವ್ಯಾಪಾರ ಮಾಡ್ತಿವೆ. ಆದ್ರೆ ಮಲ್ಲೇಶ್ವರಂನಲ್ಲಿ ಜನರ ಓಡಾಟ ಅಷ್ಟಾಗಿ ಕಾಣಿಸಲಿಲ್ಲ. ಲಾಕ್ಡೌನ್ನಲ್ಲಿ ಬೈಕ್ ತೆಗೆದುಕೊಂಡು ರಸ್ತೆಗಿಳಿದವರಿಗೆ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಹಳೆ ಪಾಸ್ ಇಟ್ಕೊಂಡು ಓಡಾಡ್ತಿದ್ದೀರಾ, ಗೊತ್ತಾಗಲ್ವಾ? ಕಾನೂನಿಗಿಂತ ದೊಡ್ಡವನಾ ನೀನು? ಕೀ ಕೊಡು ಅಂದ್ರೆ ಗಾಂಚಲಿ ಮಾತಾಡ್ತೀಯಾ ಅಂತ ತರಾಟೆ ತೆಗೆದುಕೊಂಡ್ರು. ಜಾಸ್ತಿ ಮಾತಾಡ್ತಾನೆ, ಕರ್ಕೊಂಡು ಹೋಗಿ ಎಫ್ಐಆರ್ ಹಾಕಿ ಎಂದು ಸವಾರರಿಗೆ ಬಿಸಿ ಮುಟ್ಟಿಸಿದ್ರು. ಲಾಕ್ಡೌನ್ ಲೆಕ್ಕಿಸದೆ ಸುಖ ಸುಮ್ಮನೆ ಬೈಕ್ಗಳಲ್ಲಿ ಓಡಾಡ್ತಾ ಇರೋ ವಾಹನ ಸವಾರರಿಗೆ ಬಸವೇಶ್ವರ ನಗರ ಪೊಲೀಸರು ಎಚ್ಚರಿಕೆಯನ್ನ ನೀಡಿದರು. ಬೆಂಗಳೂರಿನ ಲಾಕ್ಡೌನ್ ವೇಳೆ ಕರ್ತವ್ಯ ಮಾಡೋಕೆ ಪೊಲೀಸರ ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಕೊರೋನಾ ಸೋಂಕು. ನಗರದಲ್ಲಿ ಹೆಚ್ಚಿನ ಪೊಲೀಸರು ಸೋಂಕಿಗೆ ತುತ್ತಾಗ್ತಿದ್ದಾರೆ. ಜೊತೆಗೆ ದೊಡ್ಡ ಸಂಖ್ಯೆ ಪೊಲೀಸರು ಕ್ವಾರಂಟೈನ್ನಲ್ಲಿದ್ದಾರೆ. ಬೀಟ್ ಡ್ಯೂಟಿಗೆ ಬಂದವರ ಸಂಖ್ಯೆ ಕಡಿಮೆ ಇತ್ತು. ಈ ಹಿಂದೆ ಲಾಕ್ಡೌನ್ ಆಗಿದ್ದ ವೇಳೆ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಇವತ್ತು ಕನಿಷ್ಠ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಮಲ್ಲೇಶ್ವರಂ, ಯಶವಂತಪುರ ಬಳಿ ಪೊಲೀಸರ ಸಂಖ್ಯೆ ಅತಿ ವಿರಳ ಆಗಿತ್ತು. ಅಲ್ಲದೆ ನಗರದ ಫ್ಲೈಓವರ್ಗಳ ಬ್ಯಾರಿಕೇಡ್ ಬಳಿ ಒಬ್ಬ ಪೊಲೀಸರು ಇರಲಿಲ್ಲ. ಪ್ರಮುಖ ವೃತ್ತಗಳಲ್ಲಿಯೂ ಕಡಿಮೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ದಾವಣಗೆರೆಯಲ್ಲಿ ಸಂಡೇ ಲಾಕ್ಡೌನ್ ನಡುವೆ ದಾವಣಗೆರೆಯ ಮೇಯರ್ ಅಜಯ್ ಕುಮಾರ್ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಮೇಯರ್ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿ ನಿಯಮವನ್ನ ಮುರಿದಿದ್ದಾರೆ. ಮೇಯರ್ ಅಭಿಮಾನಿಗಳು, ಸದಸ್ಯರು ಶುಭಾಶಯಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ. 10 ಕಾರುಗಳಲ್ಲಿ ಬೆಂಬಲಿಗರು ಹಾಗೂ ಸ್ನೇಹಿತರು ಬಂದಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮೇಯರ್ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಏನೋ ಹೈಲೈಟ್ ಮಾಡ್ಲಿ ಬಿಡಿ, ಅವ್ರಿಗೆ ಟಿಆರ್ಪಿ ಬೇಕು ಅಂತ ಹೇಳಿ ಉದ್ದಟತನ ಮೆರೆದಿದ್ದಾರೆ. ಮೇಯರ್ ಹುಟ್ಟುಹಬ್ಬದ ಬಗ್ಗೆ ದಾವಣಗೆರೆ ಎಸ್ಪಿ ಹನುಮಂತರಾಯ ಪ್ರತಿಕ್ರಿಯೆಯನ್ನ ನೀಡಿದ್ದು, ವರದಿ ತರಿಸಿಕೊಂಡು ಪ್ರಕರಣವನ್ನ ದಾಖಲಿಸುತ್ತೇವೆ ಅಂತ ಹೇಳಿದ್ದಾರೆ. ಲಾಕ್ಡೌನ್ ನಡುವೆ ಮೂಡಿಗೆರೆ ತಾಲೂಕಿನ ಪ್ರವಾಸಿ ತಾಣಗಳಿಗೆ ಸಚಿವರು, ಶಾಸಕರು ಭೇಟಿ ನೀಡಿದ್ದಾರೆ. ದೇವರ ಮನೆಗುಡ್ಡ, ಹೇಮಾವತಿ ನದಿ ಮೂಲ, ಬಲ್ಲಾಳರಾಯನ ದುರ್ಗಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿದ್ದಾರೆ. ಸಚಿವ ಸಿಟಿ ರವಿ, ಶಾಸಕ ಕುಮಾರಸ್ವಾಮಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭೇಟಿ ನೀಡುವ ಮೂಲಕ ಲಾಕ್ಡೌನ್ ಉಲ್ಲಂಘನೆ ಮಾಡಿದ್ದಾರೆ. ಶಾಸಕ ಕುಮಾರಸ್ವಾಮಿ ಅಂತೂ ಮುಖಕ್ಕೆ ಮಾಸ್ಕ್ ಹಾಕಿಲ್ಲ. ಇನ್ನು ಪ್ರವಾಸದ ವೇಳೆ ಸಾಮಾಜಿಕ ಅಂತರವನ್ನೂ ಕಾಪಾಡಿಕೊಂಡಿಲ್ಲ. ಜನಪ್ರತಿನಿಧಿಗಳೇ ಲಾಕ್ಡೌನ್ ನಿಯಮ ಪಾಲಿಸದಿದ್ರೆ ಇನ್ನು ಜನತೆ ಇನ್ನೆಷ್ಟರ ಮಟ್ಟಿಗೆ ಲಾಕ್ಡೌನ್ ಪಾಲಿಸಬಹುದು? ಇದೊಂದು ಪೊಲೀಸ್ ಪತ್ನಿಯ ಮನ ಮಿಡಿಯೋ ಸ್ಟೋರಿ. ಸಂಡೇ ಲಾಕ್ಡೌನ್ ವೇಳೆ ಕರ್ತವ್ಯ ಮಾಡ್ತಾ ಇರೋ ಪತಿಗೆ ಊಟ ಕೊಡಲು ಟ್ರಾಫಿಕ್ ಪೊಲೀಸ್ ಅಪ್ಪನ ಪತ್ನಿ ಬಾಕ್ಸ್ ಹಿಡಿದುಕೊಂಡು 6 ಕಿಲೋಮೀಟರ್ ದೂರ ನಡೆದುಕೊಂಡು ಬಂದಿದ್ದಾರೆ. ಬೆಳಗಾವಿಯ ಎಪಿಎಂಸಿ ಯಾರ್ಡ್ನಿಂದ ಎಂಡಿ ಕೂಟವರೆಗೆ ನಡೆದುಕೊಂಡು ಬಂದಿದ್ದಾರೆ. ಟ್ರಾಫಿಕ್ ಪೇದೆ ಅಲಿ ಖಾನ್ ಎಂಡಿ ಕೂಟ ಬಳಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇವರ ಮನೆ ಇರೋದು ಎಪಿಎಂಸಿ ಯಾರ್ಡ್ನಲ್ಲಿ. ನಗರದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದರಿಂದ ಪತ್ನಿ ನೂರ್ ಜಹಾನ್ ಎಪಿಎಂಸಿ ಯಾರ್ಡ್ನಿಂದ ಎಂಡಿ ಕೂಟ್ವರೆಗೆ ನಡೆದುಕೊಂಡು ಹೋಗಿ ಪತಿಗೆ ಊಟದ ಬಾಕ್ಸ್ ಕೊಟ್ಟು ಬಂದಿದ್ದಾರೆ. ಉಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಗಳಲ್ಲಿ ಹಾಸಿಗೆ ಕೊರತೆ ಇಲ್ಲ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಖಾಸಗಿ ಮೆಡಿಕಲ್ ಕಾಲೇಜು ಹಾಗೂ ಖಾಸಗಿ ಆಸ್ಪತ್ರೆಗಳಿಂದ 50% ಬೆಡ್ಗಳು ಸಹಾಯ ಪಡೆಯಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ 78ರಿಂದ 80% ಬೆಡ್ಗಳು ಇನ್ನೂ ಹಾಗೇ ಇದೆ ಅಂತ ಹೇಳಿದ್ದಾರೆ. ಇನ್ನು ರೋಗ ಲಕ್ಷಣ ಇಲ್ಲದೆ ಇರೋರು, ಸದೃಢ ಇರೋ ಪಾಸಿಟಿವ್ ಪೇಷಂಟ್ಗಳು ಆತಂಕ ಪಡೋ ಅಗತ್ಯ ಇಲ್ಲ. ಕಡಿಮೆ ರೋಗ ಲಕ್ಷಣಗಳಿರೋರನ್ನ ಆಸ್ಪತ್ರೆಗಳಿಗೆ, ಕೋವಿಡ್ ಕೇರ್ ಸೆಂಟರ್ಗಳಿಗೆ ಸೇರಿಸಲಾಗ್ತಾ ಇದೆ ಅಂತ ಹೇಳಿದರು. 722 ಬೆಡ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲೇ ಇದೆ. ಅದರ ಜೊತೆಗೆ
ಖಾಸಗಿ ಮೆಡಿಕಲ್ ಕಾಲೇಜುಗಳ ಬೆಡ್ಡನ್ನು ಕೂಡ 50% ರಿಸರ್ವ್ ಮಾಡಬೇಕನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೂಡ ತೀರ್ಮಾನ ಆಗಿದೆ, ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಖಾಸಗಿ ಆಸ್ಪತ್ರೆಯಲ್ಲಿ 78% ಬೆಡ್ಗಳು, ಸುಮಾರು 80% ಬೆಡ್ಗಳು ನಾವಿನ್ನ ತುಂಬಿಲ್ಲ. ಆದ್ದರಿಂದ ಯಾರೂ ಕೂಡ ಬೆಡ್ಗಳ ಕೊರತೆ ಆಗುತ್ತೆ ಅನ್ನುವಂಥ ಆತಂಕ ಬೇಡ. ಅವರು ಸ್ವಲ್ಪ ನಿಧಾನವಾಗಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ, ಪಾಸಿಟಿವ್ ಬಂದ ತಕ್ಷಣವೇ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ವಿಶೇಷವಾಗಿ ಸಿಂಪ್ಟಮೆಟಿಕ್ ಅವರಿಗೆ, ಸಿಂಪ್ಟಮೆಟಿಕ್ ಇದ್ದವ್ರಿಗೆ ಕೂಡಲೇ ಸರ್ಕಾರಿ ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಜಯನಗರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಈ ವೇಳೆ ಸರಿಯಾಗಿ ಮಾಹಿತಿ ನೀಡದ ವೈದ್ಯಾಧಿಕಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ತರಾಟೆಗೆ ತೆಗೆದುಕೊಂಡರು. ಇನ್ನು ಐಸಿಯು ಮತ್ತು ಸಾಮಾನ್ಯ ವಾರ್ಡುಗಳಲ್ಲಿರುವ ರೋಗಿಗಳ ಜೊತೆ ಮಾತುಕತೆ ಸಹ ನಡೆಸಿ ಸೌಲಭ್ಯ ಹಾಗೂ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಪಡೆಕೊಂಡರು. ಇನ್ನು ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಲು ವೈದ್ಯಾಧಿಕಾರಿಗಳಿಗೆ ಸಲಹೆಯನ್ನ ಕೊಟ್ಟರು, ಹಾಗೆ ಸೂಚನೆಯನ್ನ ಕೂಡ ಕೊಟ್ಟರು. ನಾವೇನ್ ತಗೊಂಡಿಲ್ಲ. ಶುಕ್ರವಾರ ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ, ಭಾನುವಾರ ಅಲ್ವಾ? ಏನ್ ಮಾಡಿ ರಾಜ್ಯದಲ್ಲಿ ಮೆಡಿಕಲ್ ಕಿಟ್ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸಿದ್ದರಾಮಯ್ಯ ಮಾತಿಗೆ ಖರ್ಗೆ ಧನಿಗೂಡಿಸಿದ್ದಾರೆ. ಮೆಡಿಕಲ್ ಕಿಟ್ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ, ಪಿಪಿಇ ಕಿಟ್ ಸೇರಿ ಎಲ್ಲವೂ ತನಿಖೆ ಆಗಬೇಕು. ಅದಕ್ಕೆ ಹಣ ಎಷ್ಟು ಖರ್ಚಾಗಿದೆ, ಕಿಟ್ ಮೌಲ್ಯವೇನು, ಇದರ ಬಗ್ಗೆ ಕಮಿಟಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಎನ್ಕ್ವೈರಿ ಡಿಮ್ಯಾಂಡ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ದುರುಪಯೋಗ ಆಗಿದೆ, ಬಂದಂತ ಹಣ ಎಷ್ಟು, ಖರ್ಚು ಮಾಡಿದಂಥದ್ದು ಎಷ್ಟು, ಅದರ ತಕ್ಕಂತೆ ಪ್ರತಿಯೊಂದು ಕಿಟ್ಸ್ ಮೌಲ್ಯ ಎಷ್ಟು, ಇದು ಎಲ್ಲನೂ ಕೂಡ ಪಬ್ಲಿಕ್ ಅಕೌಂಟ್ಸ್ ಕಮಿಟಿದವರು ಎನ್ಕ್ವೈರಿ ಮಾಡಿ ತದನಂತರ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ. ಆಂಬ್ಯುಲೆನ್ಸ್ ಸೌಲಭ್ಯವಿಲ್ಲದೆ ಸೋಂಕಿತ ಮಹಿಳೆ ಆಸ್ಪತ್ರೆಗೆ ಸುಮಾರು 3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾಳೆ. ಕೊಪ್ಪಳದ ಗಂಗಾವತಿ ನಗರದ ಮಹಿಳೆಗೆ ತಡರಾತ್ರಿ ಸೋಂಕು ದೃಢವಾಗಿತ್ತು. ಓಣಿಯಲ್ಲಿ ಬಂದ್ರೆ ಅನವಶ್ಯಕ ನಿಮಗೆ ತೊಂದರೆಯಾಗುತ್ತೆ ಅಂತ ಆಂಬ್ಯುಲೆನ್ಸ್ನವರು ಹೇಳಿದ್ದಾರೆ. ಹೀಗಾಗಿ ಗಂಡನ ಜೊತೆ ಮಹಿಳೆ 3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಆಟೋದಲ್ಲಿ ಬಂದ್ರೆ ಇನ್ನೊಬ್ಬರಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ. ನಡ್ಕೊಂಡೇ ಬಂದಿದ್ದಾರೆ ಸೋಂಕಿತೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲಿ ಮಸ್ತ್ ಮದುವೆ ಪಾರ್ಟಿ ನಡೆದಿದೆ. ಆಮುಂಜೆ ಗ್ರಾಮದಲ್ಲಿ ನಡೆದ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಅಲ್ಲದೆ ಸಾಮಾಜಿಕ ಅಂತರವನ್ನ ಪಾಲಿಸದೆ ಯುವಕರು ಸಾಮೂಹಿಕವಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಮಾಸ್ಕ್ ಕೂಡ ಹಾಕದೆ ಕುಣಿದು ಕುಪ್ಪಳಿಸಿದ ಯುವಕರ ಡ್ಯಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಬಗ್ಗೆ ದಕ್ಷಿಣ ಕನ್ನಡ ಎಸ್ಪಿ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಸಂಡೇ ಲಾಕ್ಡೌನ್ ವೇಳೆ ಅಬಕಾರಿ ಸಚಿವರ ತವರಿನ ಡಾಬಾಗಳಲ್ಲಿ ಮದ್ಯಪ್ರಿಯರ ಪಾರ್ಟಿ ನಡೆದಿದೆ. ಇಂದು ಹೋಟೆಲ್ ಡಾಬಾಗಳಲ್ಲಿ ಊಟ ತಿಂಡಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇದೆ. ಆದರೆ ಡಾಬಾಗಳಲ್ಲೇ ಮದ್ಯ ಸೇವನೆ ಮಾಡ್ತಾ ಪಾರ್ಟಿ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಡಾಬಾಗಳಲ್ಲಿ ಮದ್ಯ ಸೇವನೆ ದಂಡಿ ನಡೀತಾ ಇದೆ. ಇನ್ನು ನ್ಯೂಸ್ 18 ಕನ್ನಡ ವರದಿ ಮಾಡಲು ಹೋದಾಗ ಮದ್ಯಪ್ರಿಯರು ಕಾಲ್ಕಿತ್ತಿದ್ದಾರೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿಜಯಪುರದಲ್ಲಿ ವಿನಾಕಾರಣ ರಸ್ತೆಗೆ ಇಳಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಬಳಿ ವಿನಾಕಾರಣ ಬಂದಿದ್ದ ಯುವಕನಿಗೆ ಲಾಠಿ ಏಟು ಕೊಡಲಾಗಿದೆ. ಸ್ಕೂಟರ್ನಲ್ಲಿ ಸುತ್ತಾಡ್ತಿದ್ದವನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸರಿಯಾಗಿ ವಧೆ ಕೊಟ್ರು. ಸಂಡೇ ಲಾಕ್ಡೌನ್ ಇದೆ, ಸುಮ್ಮನೆ ರಸ್ತೆಗೆ ಬರಬೇಡ ಅಂತ ಮೊದಲೇ ವಾರ್ನಿಂಗ್ ಕೊಡಲಾಗಿತ್ತು. ರಸ್ತೆಗೆ ಬಂದ್ರೆ ಪೊಲೀಸರು ಲಾಠಿಯಲ್ಲಿ ಹೊಡಿತಾರೆ ಅಂತ ಗೊತ್ತಿದ್ರು ಕೆಲವರು ಹೀಗೆ ಪುಂಡಾಟ ಮಾಡ್ತಾ ಇರ್ತಾರೆ. ಅಂಥವರಿಗೆ ಸರಿಯಾಗಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಬಳ್ಳಾರಿಯಲ್ಲಿ ಲಾಕ್ಡೌನ್ ಪರಿಸ್ಥಿತಿಯನ್ನ ಜಿಲ್ಲಾ ಎಸ್ಪಿ ಸಿಕೆ ಬಾವಾ ಸೈಕಲ್ ಸವಾರಿ ಮೂಲಕ ಪರಿಶೀಲನೆ ಮಾಡಿದ್ರು. ಎಸ್ಪಿ ಸೈಕಲ್ ಮೇಲೆ ಹೋಗಿ ಜನರ ಓಡಾಟ ಹೇಗಿದೆ, ಚೆಕ್ ಪೋಸ್ಟ್ನಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ತಪಾಸಣೆ ನಡೆಸಿದ್ರು. ಹೀಗೆ ಸೈಕಲ್ ಮೇಲೆ ಬಂದು ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಸರ್ಪ್ರೈಸ್ ನೀಡಿದ್ದಾರೆ. ಒಂದೇ ದಿನ ಸುಮಾರು 50 ಕಿಲೋಮೀಟರ್ ಸೈಕಲ್ನಲ್ಲೇ ಸುತ್ತಾಡಿದ್ದಾರೆ ಬಳ್ಳಾರಿ ಎಸ್ಪಿ.
ಕರ್ನಾಟಕದಲ್ಲಿ ಪ್ರತಿದಿನವೂ ಕೊರೋನಾ ದಾಖಲೆ ಬ್ರೇಕ್ ಆಗ್ತಿವೆ. ರಾಜ್ಯದಲ್ಲಿ ಇಂದು 1925 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಒಟ್ಟು ಸೋಂಕಿತರ ಸಂಖ್ಯೆ 23,474ಕ್ಕೆ ಏರಿಕೆಯಾಗಿದೆ. ಇವತ್ತು ಕೊರೋನಾದಿಂದ 32 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಸಾವಿನ ಸಂಖ್ಯೆ 373ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಇವತ್ತು ಕೂಡ ಸಾವಿನ ಸಂಖ್ಯೆ 1,000ರ ಗಡಿ ದಾಟಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಸೋಂಕಿನ ಸಂಖ್ಯೆ 100ರ ಗಡಿ ದಾಟಿದ್ದು ಒಂದೇ ದಿನ 147 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಬಳ್ಳಾರಿಯಲ್ಲಿ 90, ವಿಜಯಪುರದಲ್ಲಿ 51, ಕಲಬುರಗಿಯಲ್ಲಿ 49, ಉಡುಪಿ ಧಾರವಾಡದಲ್ಲಿ ತಲಾ 45 ಮಂದಿ ಸೋಂಕಿತರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2,000ರ ಗಡಿಯತ್ತ ಬಂದಿದೆ. ಕೊರೋನಾ ವ್ಯೂಹದಲ್ಲಿ ಸಿಲುಕಿರೋ ಬೆಂಗಳೂರು ಮತ್ತೊಂದು ಮುಂಬೈ ದೆಹಲಿ ಆಗ್ತಾ ಇದೆ. ಇವತ್ತು ಸಹ ರಾಜಧಾನಿಯಲ್ಲಿ 1000ಕ್ಕೂ ಅಧಿಕ ಹೊಸ ಸೋಂಕಿತರು ಸಿಕ್ಕಿದ್ದಾರೆ. ಇಂದು ಬೆಂಗಳೂರಲ್ಲಿ ಸಿಕ್ಕಿರೋ ಹೊಸ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಬರೋಬ್ಬರಿ 1,235. ಇಂದು ರಾಜ್ಯದಲ್ಲಿ ಮೃತಪಟ್ಟಿರೋ 38 ಮಂದಿಯಲ್ಲಿ 16 ಮಂದಿ ಬೆಂಗಳೂರಲ್ಲೇ ಸಾವನ್ನಪ್ಪಿರೋದು. ಬೆಂಗಳೂರಿನ ಕೊರೋನಾ ಸಾವಿನ ಸಂಖ್ಯೆ 145ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನ ಒಟ್ಟು ಸೋಂಕಿತರ ಸಂಖ್ಯೆ ಈಗ 9,580ಕ್ಕೆ ಏರಿಕೆಯಾಗಿದ್ದು ನಾಳೆ 10,000ದ ಗಡಿ ದಾಟುವುದು ಖಚಿತವಾಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.